ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮಾಹಿತಿ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ 5,696 ಪೋಸ್ಟಿಗೆ. ಇದ್ರದ್ದು ಮಾಹಿತಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣಂತೆ. ಇದು ಮುಂದೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್, CEN ನಂಬರ್ ಅಂದರೆ ಸೆಂಟ್ರಲೈಸ್ಡ್ ಎನ್ಫೈ. ಇದು ಅಂದರೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತ ಕರೀತಾರೆ. ಇದು ಬಂದು 01/2024. ಪೋಸ್ಟ್ ಹೆಸರು ಬಂದುಬಿಟ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ. ಏನು ಜಾಬ್ ಮಾಡ್ತಾರೆ, ಏನು ಇದಿರುತ್ತಂದರೆ ಟ್ರೈನ್ಗೆ ಡ್ರೈವರ್ ಆಗಿರ್ತಾರಲ್ವ ಅವ್ರಿಗೆ ಲೋಕೋ ಪೈಲಟ್ ಅಂತ ಕರೀತಾರೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕರೀತಾರೆ. ಇದಕ್ಕೆ 5,696 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇದ್ರದ್ದು ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಎಂಡಿಂಗ್ ಡೇಟ್ ಯಾವಾಗ, ಇದಕ್ಕೆ ಕ್ವಾಲಿಫಿಕೇಷನ್ ಇರಬೇಕು, ಇದಕ್ಕೆ ಯಾವ ಥರ ಕಂಡೀಷನ್ಸ್ ಇರಬೇಕು, ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಓಪನಿಂಗ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ಗೆ 21/24 ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 19/2/24 ಇರ್ತದೆ. ಇದ್ರದ್ದು ಬಿಟ್ಟು 7th ಪೇ ಸ್ಕೇಲಲ್ಲಿ ವರ್ಕ್ ಆಗುತ್ತೆ. ಲೆವೆಲ್ ಬಂದುಬಿಟ್ಟು 2 ಇರುತ್ತೆ. ಇನಿಷಿಯಲ್ ಪೇ ಅಂದರೆ ಸಂಬಳ ಬಂದು 19,000 ಅಂತ ಕೊಟ್ಟಿದ್ದಾರೆ ಇನಿಷಿಯಲ್ ಪೇ. ಇದಕ್ಕೆ ನಿಮಗೆ ಅಡಿಷ್ನಲಾಗಿ TA DA ಅದು ಇದು ಎಕ್ಸ್ಟ್ರಾ ಎಲ್ಲ ಸೇರಿಸಿ ಒಂದು 30,000 to 40,000 ಬರ್ತದೆ ಸ್ಯಾಲ್ರಿ ನಿಮಗೆ. ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ನೆಸ್ ಇದೆ. ಏನೇನು ಐ ವಿಷನ್ಸ್ ಕೇಳಿದ್ದಾರೆ ಅವರು, ಅದಾದ ಮುಂದೆ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಏಜ್ ಬಂದುಬಿಟ್ಟು SC ST ಅವರಿಗೆ 18 to 35 ಇರುತ್ತೆ. ಜನರಲ್ ಅವ್ರಿಗೆ 18 to 33 ಇರುತ್ತೆ ಏಜ್ ಲಿಮಿಟು. ಇದ್ರದ್ದು ಹೆಚ್ಚಿನ ಮಾಹಿತಿ ಕೊಡ್ತಾಯಿದ್ದೀನಿ, ಇದೆಲ್ಲ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ಬಟ್ ಈ ಕ್ಯಾಂಡಿಡೇಟ್ 5 years ಎಕ್ಸಾಮಿನೇಷನ್ ಇದೆ, ಇದು 30 ಅಷ್ಟೇ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಟ್ರಾ 3 years ಅವ್ರಿಗೆ ಇರ್ತದೆ ಜನರಲ್ ಅವರಿಗೆ. ನೋಡ್ಕೊಬೋದು ನೀವು ಇಲ್ಲಿ ಯಾವ ಡೇಟ್ ಒಳಗಡೆ ನೀವು ಬಾರ್ನ ಒಳಗಡೆ ನೀವು ಡೇಟ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಬೋದು ನೀವು. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ಇದಕ್ಕೆ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿರಬೇಕು, SSLC ಪ್ಲಸ್ ITI ಆರ್ ಡಿಪ್ಲೊಮೊ, 2 ಕೋರ್ಸ್ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಇಲ್ಲ. ಓಕೆನಾ? ಎಲ್ಲೂ ಮೇಲು ಫೀಮೇಲ್ ಅಂತ ಮೆನ್ಷನ್ ಮಾಡಿಲ್ಲ, ಇಬ್ಬರು ಅಪ್ಲೈ ಮಾಡ್ಕೊಬೋದು. ಓಕೆನಾ? ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ಅದರದ್ದು ಮತ್ತು ನೀವು ಎಕ್ಸಾಮ್ ಬರೆದಿರ್ತೀರ, ಅದಾದಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಲ್ಲಿ ಫೇಲ್ ಆಗಿತ್ತು ಅಂದ್ರೂ ಸುಮ್ಮನೆ ವೇಸ್ಟ್ ಆಗ್ತದೆ. ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡೇ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ಎಕ್ಸಾಮಿನೇಷನ್ ಫೀಸ್ ಬಂದು ಜನರಲ್ ಅವ್ರಿಗೆಲ್ಲನೂ 500 rupees ಇರುತ್ತೆ. ಇದರಲ್ಲಿ 400 rupees ರಿಫಂಡ್ ಆಗುತ್ತೆ ನಿಮಗೆ. 100 rupees ಅವರು ಎಕ್ಸಾಮಿನೇಷನ್ ಫೀಸ್ ಅಂತ ಇಟ್ಕೊತಾರೆ. SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲು, ಟ್ರಾನ್ಸ್ಜೆಂಡರು ಎಲ್ಲ ಅವ್ರಿಗೆಲ್ಲರಿಗೂ 250 rupees ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಬೇಕಾದ್ರೆ ಅಪ್ಲೈ ಮಾಡಿಸ್ಕೊತಾರೆ. ಅದರಲ್ಲಿ ಅಡಿಷ್ನಲ್ ಬ್ಯಾಂಕ್ ಚಾರ್ಜಸ್ ಎಲ್ಲ ಇರುತ್ತೆ ನಿಮಗೆ. 260 270 ಆಗುತ್ತೆ ನಿಮಗೆ. 25 rupees 50 rupees ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಆಮೇಲೆ 250 ನಿಮಗೆ ವಾಪಸ್ ಆಗ್ತಾರೆ. ಬಟ್ ಬ್ಯಾಂಕ್ ಚಾರ್ಜಸ್ ಏನಿದೆ ಅದು ಕಟ್ ಆಗುತ್ತೆ ಅಷ್ಟೇ. 250 ನಿಮಗೆ ರಿಫಂಡ್ ಆಗುತ್ತೆ. ಇದರಲ್ಲಿ ನೀವು ಯಾವಾಗ ಫಸ್ಟ್ CBT ಬರೆದಾಗ ಮಾತ್ರ, ಬರೀದಂಗೆ ಅಥವಾ ಹೋಗಲಿಲ್ಲ, ಅವರು ಎಕ್ಸಾಮ್ಗೆ ಅಟೆಂಡ್ ಆಗಲಿಲ್ಲ ಅಂದರೆ ವಾಪಸ್ ಕೊಡೋಲ್ಲ, ಅವರೇ ಹಿಡ್ಕೊತಾರೆ. ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದರೆ ಮಾತ್ರ ರಿಫಂಡ್ ಮಾಡ್ತಾರೆ ನಿಮಗೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಆಗಲಿ, ಪೇಮೆಂಟ್ ಆಗಲಿ, ಬೈ ಮ್ಯಾನ್ಯಲ್ ಕಟ್ಟೋದಾಗಿರಲಿ, ಇಲ್ಲ ಪೋಸ್ಟಲ್ಲಿ ಕಳಿಸೋದಾಗಿರಲಿ, ಅದೇ ಥರದ್ದು ಇದಿಲ್ಲ, ಕಟ್ಟೋಕ್ಕಲ್ಲ, ಅವಕಾಶ ಕೊಟ್ಟಿಲ್ಲ ಅದಕ್ಕೆ. ಓನ್ಲಿ ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. UPI ಮುಖಾಂತರ ಪೇ ಮಾಡ್ಕೊಬೋದು ನೀವು. ಆಗುತ್ತೆ. ರಿಫಂಡ್ ಆಗೋಕ್ಕೂ ಇವರು ಈಗ ಡೀಟೇಲ್ಸ್ ಕೇಳ್ತಾರೆ. ಅದೇ ವೆಬ್ಸೈಟಲ್ಲಿ ನಾನು ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲೇ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ನೋಟಿಫಿಕೇಷನ್ ಅಲ್ಲೇ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಮತ್ತು ನೋಡಿ, ಸ್ಟ್ಯಾಂಡರ್ಡ್ ಫಿಟ್ನೆಸ್, ಮೆಡಿಕಲ್ ಸ್ಟ್ಯಾಂಡರ್ಡ್ ಫಿಟ್ನೆಸ್ ಕೊಟ್ಟಿದ್ದಾರೆ. A1 ಅಂತ ಸ್ಟ್ಯಾಂಡರ್ಡ್ ಅದು. ಜನರಲ್ ಫಿಟ್ನೆಸ್ಸು, ವಿಷನ್ ಸ್ಟ್ಯಾಂಡರ್ಡ್ 6x6 ವಿತೌಟ್ ಗ್ಲಾಸಸ್ ವಿತ್ ಫಾಗ್ ಟೆಸ್ಟು. ಆಮೇಲೆ ನಿಯರ್ ವರ್ಷನ್ SN ನಂಬರ್ 0.6 ವಿತೌಟ್ ಗ್ಲಾಸಸ್ಸು. ಮತ್ತು ಮಸ್ಟ್ ಪಾಸ್ ಟೆಸ್ಟರ್ಸ್ ಫಾರ್ ಕಲರ್ ವಿಷನ್, ಬೈನಾಕ್ಯುಲರ್ ವಿಷನ್, ಫೀಲ್ಡ್ ಆಫ್ ವಿಷನ್, ನೈಟ್ ವಿಷನ್, ಇವೆಲ್ಲ ಇದ್ದಾವೆ
ಟೆಸ್ಟ್ ಇದ್ದಾವೆ ಎಲ್ಲ ಮಾಡ್ತಾರೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಟ್ಟು ಹೆಂಗಿರ್ತದೆ ಎಕ್ಸಾಮಿನೇಷನ್ನು, ಯಾವ್ಯಾವ ರೀತಿ ಎಷ್ಟು ಎಕ್ಸಾಮ್ ಬರೀಬೇಕಾಗುತ್ತೆ ಅಂತ ಮಾಹಿತಿ ನೋಡಿ. ಇದರಲ್ಲಿ ಫಸ್ಟ್ ಬಂದು ಅಪ್ಲೈ ಮಾಡಾದಮೇಲೆ ಈ CBT 1 ಮತ್ತು CBT 2, CBAT, DV ಮತ್ತು ME ಈ ರೀತಿ ಎಕ್ಸಾಮಿನೇಷನ್ ನಿಮಗೆ ಫಿಲ್ಟ್ರ್ ಮಾಡಿ ಅವರು ಎಕ್ಸಾಮ್ ಮಾಡ್ತಾರೆ. ಆಮೇಲೆ ಕರ್ಕೊತ ಹೋಗ್ತಾರೆ. ಈ ಲಕ್ಷಾಂಶ ಜನ ಅಪ್ಲೈ ಮಾಡಿರ್ತಾರೆ. ಇದರಲ್ಲಿ ಈ CBT 1 ಅಂತ ಬರೀತಾರೆ. ಫಸ್ಟ್ ಸ್ಟೇಜ್, ಅದು ಫಸ್ಟ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಪಾಸ್ ಆದವ್ರನ್ನ ಒಂದು ನೆಕ್ಸ್ಟ್ ಅದ್ರ ಪಾಸ್ ಆದವ್ರನ್ನ ಮಾತ್ರ CBT 2ಗೆ ಇರ್ತಾರೆ. CBT 2 ಅವರು ಎಕ್ಸಾಮಿನೇಷನ್ ಪಾಸ್ ಆದರೆ ಮಾತ್ರ CBT ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಅವ್ರಿಗೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ ಥರ ಇರುತ್ತೆ. ಫಸ್ಟು ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗಿರೋದು ಫಸ್ಟ್ ಸ್ಟೇಜ್ CBTಗೆ. ಇದಕ್ಕೆ ಡ್ಯೂರೇಷನ್ ಬಂದ್ಬಿಟ್ಟು 60 ಮಿನಿಟ್ಸ್ ಇರುತ್ತೆ. 60 ಮಿನಿಟ್ಸ್ ಇರುತ್ತೆ ಇದಕ್ಕೆ. ಮತ್ತು ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 75, 1 ಮಾರ್ಕ್ ಪರ್ ಕ್ವಶನ್ನು. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಬಂದು 1/3 ಇರುತ್ತೆ ಇದಕ್ಕೆ. 3 ಶಿಫ್ಟಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಇವರು. ಆಮೇಲೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ, ಯಾವ್ಯಾವ ಕ್ಯಾಟಗರಿಯವ್ರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ತೆಗಿಬೇಕು ಫಸ್ಟ್ CBTಲಿ ಅನ್ನೋದು ಅವರು ಮೆನ್ಷನ್ ಮಾಡಿದ್ದಾರೆ. 40%, UR ಆಮೇಲೆ EWS ಮತ್ತು OBC 30%, SCಗೆ 30%, STಗೆ 25% ಕೊಟ್ಟಿದ್ದಾರೆ. ಈ ಥರ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಇದಕ್ಕೆ ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸ್ ಬಗ್ಗೆ ಇರುತ್ತೆ, ಮತ್ತು ಮೆಂಟಲ್ ಎಬಿಲಿಟಿ ಬಗ್ಗೆ, ಮತ್ತು ಜನರಲ್ ಸೈನ್ಸು, ಜನರಲ್ ಅವೇರ್ನೆಸ್ಸು, ಇಷ್ಟು ಬಗ್ಗೆ ಮಾಹಿತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. 60 ಮಾರ್ಕ್ಸಿಗೆ ಇರುತ್ತೆ. 1 ಅವರ್ ಇರ್ತದೆ ಎಕ್ಸಾಮ್ನು. ಚೆನ್ನಾಗಿ ಪ್ರಿಪೇರ್ ಆಗಿ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ CBT, ಅದನ್ನು ನೀವು ನೋಡ್ಕೊಬೋದು ಇಲ್ಲಿ. ಅದಾದಮೇಲೆ ಸ್ನೇಹಿತರೆ, ಇದರಲ್ಲಿ ಟೋಟಲ್ಲು 5696 ಪೋಸ್ಟಿಗೆ ಬಿಟ್ಟಿದ್ದಾರೆ. ಅಂದರೆ ಇದರಲ್ಲಿ ಓನ್ಲಿ ಫಾರ್ ಬೆಂಗಳೂರು ಬಿಟ್ಟಿಲ್ಲ, ಅದನ್ನು ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದಾರೆ ಆ ಪೋಸ್ಟ್ನ. ಅದರಲ್ಲಿ ಡಿವಿಷನ್ಸ್ ಆಗಿರುತ್ತೆ ತುಂಬ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇಷ್ಟು ಎಲ್ಲ ಪ್ಲೇಸಸಲ್ಲೂ, ಎಲ್ಲ ವೆಬ್ಸೈಟ್ಸಲ್ಲೂ ವೇಕೆನ್ಸಿ ಖಾಲಿ ಆಗಿದ್ದಾವೆ. ನಿಮಗೆ ಯಾವ ಇದರಲ್ಲಿ ಜಾಸ್ತಿ ಇರುತ್ತೆ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲಿದೆ ನೋಡಿ, ಅಹಮದಾಬಾದಲ್ಲಿ ಟೋಟಲ್ 238 ಇದೆ ಪೋಸ್ಟ್ ಖಾಲಿ ಇದ್ದಾವೆ. ಮತ್ತು ಬೆಂಗಳೂರಲ್ಲಿ 473, 473 ಪೋಸ್ಟ್ ಖಾಲಿ ಇದ್ದಾವೆ. ಈ ಥರ ತುಂಬ ಇಲ್ಲಿ ಲೀಸ್ಟ್ ಕೊಟ್ಟಿದ್ದೀನಿ. ಯಾವುದು ಸೆಕ್ಟರಲ್ಲಿ ಯಾವ್ದು ಜಾಸ್ತಿ ಇದೆ, ಯಾವ ಎಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ ಅಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ನೋಟಿಫಿಕೇಷನ್ ಅಲ್ಲೇ ಇರ್ತದೆ, ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೊಬೋದು. ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.